2 ಗಂಟೆ ಸುರಿದ ಭಾರೀ ಮಳೆಗೆ ಜನ ವಾಹನ ಸಂಚಾರ ಅಸ್ತವ್ಯಸ್ತ. ಸಂಪೂರ್ಣ ಜಲಾವೃತಗೊಂಡ ಕೆರೆಯಂತಾದ ರಸ್ತೆಗಳು. ಮಧ್ಯಾಹ್ನ 3 ಗಂಟೆಯಿಂದ ಸತತ 2 ಗಂಟೆಗಳ ಕಾಲ ಸುರಿದ ಭಾರೀ ಮಳೆಗೆ ಬೀದರ್ ಕ್ರಮೇಣ ಜಲಾವೃತಗೊಂಡಿದ್ದು ಜನಸಂಚಾರ ಅಸ್ತವ್ಯಸ್ತಗೊಂಡಿತು. ಮಳೆಯಿಂದಾದ ಅವಾಂತರ ಸಾರ್ವಜನಿಕರು ಅನುಭವಿಸುತ್ತಿರುವ ತೊಂದರೆಯ ಬಗ್ಗೆ ಸಂಪೂರ್ಣ ದೃಶ್ಯಾವಳಿ ಸೆರೆ ಹಿಡಿದಿದ್ದು, ಬಹುತೇಕ ಎಲ್ಲ ರಸ್ತೆಗಳು ಕೆರೆಗಳಂತಾಗಿ ಪರಿಣಮಿಸಿದ್ದು, ನೌಕರಿ ಮುಗಿಸಿಕೊಂಡು ಶಾಲೆ ಕಾಲೇಜಿನಿಂದ ಬರುವ ವಿದ್ಯಾರ್ಥಿಗಳು ಮಳೆಯಲ್ಲಿ ಸಿಲುಕಿ ಜಲಾವೃತಗೊಂಡಿರುವ ರಸ್ತೆಯಲ್ಲಿ ಸಂಚರಿಸಲು ತೊಂದರೆಗೀಡಾಗಿದ್ದಾರೆ. ಕ್ರಮೇಣ ವಾಹನ ಅರ್ಧದಷ್ಟು ನೀರಲ್ಲಿ ಮುಳುಗಿರುವುದು, ಮಳೆಯಲ್ಲಿ ಛತ್ರಿ ಹಿಡಿದು ನಡೆಯುವವರ ಮೊಣಕಾಲಿನ ಸ್ವಲ್ಪ ಕೆಳಗೆ ಮಳೆ ನೀರು, ಕಾರು ಚಾಲಕನ ಕಾರಿನ ರಭಸಕ್ಕೆ ಅಕ್ಕಪಕ್ಕ ಹಿಂದೆ ಮುಂದೆ ನಡೆಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರ ಮೈ ಮೇಲೆ ಮಳೆ ನೀರು ಸಿಡಿಸಿಕೊಂಡೇ ಮನೆ ಸೇರಿದ್ದಾರೆ. ಇಂದು ಜನರು ವರುಣನ ಆರ್ಭಟಕ್ಕೆ ತೀರಾ ತೊಂದರೆ ಅನುಭವಿಸಿದ್ದಂತೂ ನಿಜ. ಆದರೆ ಇದಕ್ಕೆಲ್ಲ ನಗರಸಭೆಯವರ ನಿರ್ಲಕ್ಷ್ಯವೂ ಕೂಡ ಕಾರಣ ಅಂತ ಜನರು ಗೋಳು ಹೊಡೆದುಕೊಳ್ಳುತ್ತಿದ್ದಾರೆ. ಇನ್ನೊಂದೆಡೆ ಜನರು ಪೌರಾಡಳಿತ ಸಚಿವರ ತವರೂರು ಕ್ಷೇತ್ರದಲ್ಲೇ ಈ ಅವ್ಯವಸ್ಥೆನ ಇದೆ ಅಂತ ದುರ್ದೈವ ಅಂತ ಜನರು ಪೌರಾಡಳಿತದ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಟಿ ಲೆಕ್ಕದಲ್ಲಿ ಅಭಿವೃದ್ಧಿ ಕೆಲಸ, ರಸ್ತೆ, ಒಳಚರಂಡಿ ಕಾಮಗಾರಿ, ಹೈಟೆಕ್ ಬೀದರ್ ಮಾಡ್ತೀವಿ ಅಂತ ಹೇಳುವ ರಹೀಂ ಖಾನ್ ಅವರು ಎಲ್ಲಿದ್ದಾರೆ? ಒಂಚೂರು ಬೀದರ್ ಜನರ ಪಾಡು ನೋಡಿ ಅಂತಿದ್ದಾರೆ ಜನರು. ರಸ್ತೆ ಕಾಮಗಾರಿ, ಒಳಚರಂಡಿ ಕಾಮಗಾರಿಗಳು ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕವಾಗಿ ಮಾಡಿದರ ಪರಿಣಾಮವಾಗಿ ಮಳೆ ನೀರು ಹರಿವು ಆಗದೆ ರಸ್ತೆ ಮೇಲೆ ನಿಲ್ತಾ ಇದೆ. ಮಳೆ ನಿಂತು ತಾಸು ಕಳೆದರೂ ಕೆಲವು ಕಡೆ ರಸ್ತೆ ಮೇಲೆ ಮಳೆ ನೀರು ನಿಲ್ಲುತ್ತಿದೆ. ಇದಕ್ಕೆಲ್ಲ ಯಾರು ಹೊಣೆ ಅಂತಿದ್ದಾರೆ ಸಾರ್ವಜನಿಕರು. ಮಳೆಗಾಲಕ್ಕೂ ಮುನ್ನ ಪೌರಾಡಳಿತ ಸಚಿವರು, ನಗರಸಭೆ ಪೌರಾಯುಕ್ತರು, ನಗರಸಭೆ ಅಧ್ಯಕ್ಷರು ಕಾರ್ಯಪ್ರವೃತ್ತರಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರೆ, ಸಕಾಲಕ್ಕೆ ಕಾಲಕಾಲಕ್ಕೆ ಒಳಚರಂಡಿ ಸ್ವಚ್ಛತಾ ಕಾರ್ಯ ಮಾಡಿದ್ದರೆ ಇಷ್ಟು ಅವಾಂತರ ಸೃಷ್ಟಿಯಾಗುತ್ತಿರಲಿಲ್ಲ ಅಂತಿದ್ದಾರೆ ಸಾರ್ವಜನಿಕರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್. बना साहब मार्केट टाउन के पीछे खंडर तोड़ने से आ रहा है. ಆಗಸ್ಟ್ 22 ರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ನಲ್ಲಿ ನಡೀತಾ ಇದೆ. ಅಪ್ ಟು